ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐಪಿಎಲ್ 19ರ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಬಿಸಿಸಿಐ ಗುರುವಾರ ಎರಡನೇ ಹಂತದ ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡಿದೆ. ಮೊದಲ ಹಂತದಲ್ಲಿ 16 ಪಂದ್ಯಗಳ ವೇಳಾಪಟ್ಟಿಯನ್ನ ಬಿಸಿಸಿಐ ಪ್ರಕಟ ಮಾಡಿತ್ತು. ಇದೀಗ ಎರಡನೇ ಹಂತದ ವೇಳಾಪಟ್ಟಿ ಪ್ರಕಟವಾಗಿದ್ದು, ಈ ಪಟ್ಟಿಯಲ್ಲಿ ಫೈನಲ್ ಮತ್ತು ಪ್ಲೇ ಆಫ್ ಪಂದ್ಯಗಳನ್ನು ಸೇರಿಸಲಾಗಿಲ್ಲ. ಈ ಪಂದ್ಯಗಳ ವೇಳಾಪಟ್ಟಿಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಬಿಸಿಸಿಐ ತಿಳಿಸಿದೆ. ಇನ್ನು ಲೀಗ್ ಹಂತದ ಪಂದ್ಯಗಳು ಮೇ 24ರಂದು ಮುಗಿಯಲಿವೆ. ಒಟ್ಟು 12 ಸ್ಥಳಗಳಲ್ಲಿ ಐಪಿಎಲ್ ಮ್ಯಾಚಸ್ ನಡೆಯಲಿವೆ. ಹಾಗಿದ್ರೆ ಐಪಿಎಲ್ 2026ರ ಸಂಪೂರ್ಣ ವೇಳಾಪಟ್ಟಿಯನ್ನ ಗಮನಿಸಿಬಿಡೋಣ. ಮಾರ್ಚ್ 28, 2026 ಉದ್ಘಾಟನಾ ಪಂದ್ಯ ನಡೆಯಲಿದೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್. 29ರಂದು ಎಂಐ ಮತ್ತು ಕೆಕೆಆರ್ ನಡುವೆ ಮುಂಬೈನಲ್ಲಿ ಪಂದ್ಯ ನಡೆಯುತ್ತೆ. ಮಾರ್ಚ್ 30ರಂದು ಆರ್ಆರ್ ಮತ್ತು ಸಿಎಸ್ಕೆ ನಡುವೆ ಗುವಾಹಟಿಯಲ್ಲಿ ಪಂದ್ಯ ನಡೆಯುತ್ತೆ. ಮಾರ್ಚ್ 31ರಂದು ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನ್ಯೂ ಚಂಡೀಗಢ್ನಲ್ಲಿ ಪಂದ್ಯ ನಡೆಯುತ್ತೆ. ಇನ್ನು ಏಪ್ರಿಲ್ 1ರಂದು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಲಕ್ನೋದಲ್ಲಿ ಪಂದ್ಯ ನಡೆದರೆ, ಏಪ್ರಿಲ್ 2ರಂದು ಕೆಕೆಆರ್ ಮತ್ತು ಎಸ್ಆರ್ಎಚ್ ನಡುವೆ ಕೋಲ್ಕತಾದಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 3ರಂದು ಸಿಎಸ್ಕೆ ವರ್ಸಸ್ ಪಿಬಿಕೆಎಸ್ ಚೆನ್ನೈನಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 4ರಂದು ಡಿಸಿ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ದೆಹಲಿಯಲ್ಲಿ ಪಂದ್ಯ ನಡೆಯುತ್ತೆ. ಇನ್ನು ಏಪ್ರಿಲ್ 4ರಂದು ಡಬಲ್ ಹೆಡ್ಡರ್ ಪಂದ್ಯ ಇದೆ. ಜಿಟಿ ಮತ್ತು ಆರ್ಆರ್ ಸಂಜೆ 7:30ಕ್ಕೆ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗಲಿವೆ. ಇನ್ನು ಏಪ್ರಿಲ್ 5ರಂದು ಎಸ್ಆರ್ಎಚ್ ವರ್ಸಸ್ ಎಲ್ಎಸ್ಜಿ ಹೈದರಾಬಾದ್ನಲ್ಲಿ ಮುಖಾಮುಖಿಯಾದರೆ, ಅದೇ ದಿನ ಸಂಜೆ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 6ರಂದು ಕೆಕೆಆರ್ ವರ್ಸಸ್ ಪಿಬಿಕೆಎಸ್ ಕೋಲ್ಕತಾದಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 7ರಂದು ಆರ್ಆರ್ ವರ್ಸಸ್ ಎಂಐ ಗುವಾಹಟಿಯಲ್ಲಿ ಮುಖಾಮುಖಿಯಾಗಲಿವೆ. ಏಪ್ರಿಲ್ 8ರಂದು ಡಿಸಿ ವರ್ಸಸ್ ಜಿಟಿ ದೆಹಲಿಯಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 9ರಂದು ಕೆಕೆಆರ್ ಮತ್ತು ಎಲ್ಎಸ್ಜಿ ನಡುವೆ ಕೋಲ್ಕತಾದಲ್ಲಿ ಪಂದ್ಯ ಆದರೆ, ಏಪ್ರಿಲ್ 10ರಂದು ಆರ್ಆರ್ ವರ್ಸಸ್ ಆರ್ಸಿಬಿ ನಡುವೆ ಗುವಾಹಟಿಯಲ್ಲಿ ಹಣಾಹಣಿ ನಡೆಯುತ್ತೆ. ಏಪ್ರಿಲ್ 11ರಂದು ಪಿಬಿಕೆಎಸ್ ವರ್ಸಸ್ ಎಸ್ಆರ್ಎಚ್ ನಡುವೆ ನ್ಯೂ ಚಂಡೀಗಢ್ನಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 11ರಂದು ಸಿಎಸ್ಕೆ ಮತ್ತು ಡಿಸಿ 7:30ಕ್ಕೆ ಚೆನ್ನೈನಲ್ಲಿ ಮುಖಾಮುಖಿಯಾಗುತ್ತವೆ. ಇನ್ನು ಏಪ್ರಿಲ್ 12ರಂದು ಎಲ್ಎಸ್ಜಿ ಮತ್ತು ಜಿಟಿ ಲಕ್ನೋದಲ್ಲಿ ಮುಖಾಮುಖಿಯಾದರೆ, ಅದೇ ದಿನ ಸಂಜೆ 7:30ಕ್ಕೆ ಎಂಐ ಮತ್ತು ಆರ್ಸಿಬಿ ಮುಂಬೈನಲ್ಲಿ ಪಂದ್ಯವಾಡಲಿವೆ. ಇನ್ನು ಏಪ್ರಿಲ್ 13ರಂದು ಎಸ್ಆರ್ಎಚ್ ಮತ್ತು ಆರ್ಆರ್ ನಡುವೆ ಹೈದರಾಬಾದ್ನಲ್ಲಿ ಪಂದ್ಯ ನಡೆದರೆ, ಏಪ್ರಿಲ್ 14ರಂದು ಸಿಎಸ್ಕೆ ಮತ್ತು ಕೆಕೆಆರ್ ನಡುವೆ ಚೆನ್ನೈನಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 15ರಂದು ಆರ್ಸಿಬಿ ಮತ್ತು ಎಲ್ಎಸ್ಜಿ ಬೆಂಗಳೂರಿನಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 16ರಂದು ಎಂಐ ಮತ್ತು ಪಿಬಿಕೆಎಸ್ ಮುಂಬೈನಲ್ಲಿ ಪಂದ್ಯ ಆಡಲಿವೆ. ಏಪ್ರಿಲ್ 17ರಂದು ಜಿಟಿ ಮತ್ತು ಕೆಕೆಆರ್ ನಡುವೆ ಅಹಮದಾಬಾದ್ನಲ್ಲಿ ಪಂದ್ಯ ನಡೆದರೆ, ಏಪ್ರಿಲ್ 18ರಂದು ಆರ್ಸಿಬಿ ಮತ್ತು ಡಿಸಿ ನಡುವೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 18ರಂದೇ ಎಸ್ಆರ್ಎಚ್ ಮತ್ತು ಸಿಎಸ್ಕೆ ಹೈದರಾಬಾದ್ನಲ್ಲಿ ಮುಖಾಮುಖಿಯಾಗುತ್ತವೆ. ಏಪ್ರಿಲ್ 19ರಂದು ಕೆಕೆಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಕೋಲ್ಕತಾದಲ್ಲಿ ಪಂದ್ಯ ನಡೆದರೆ, ಅಂದೇ ಸಂಜೆ 7:30ಕ್ಕೆ ಪಿಬಿಕೆಎಸ್ ಮತ್ತು ಎಲ್ಎಸ್ಜಿ ನಡುವೆ ನ್ಯೂ ಚಂಡೀಗಢ್ನಲ್ಲಿ ಪಂದ್ಯ ನಡೆಯುತ್ತೆ. ಇನ್ನು ಏಪ್ರಿಲ್ 20ರಂದು ಜಿಟಿ ವರ್ಸಸ್ ಎಂಐ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 21ರಂದು ಎಸ್ಆರ್ಎಚ್ ಮತ್ತು ಡಿಸಿ ನಡುವೆ ಪಂದ್ಯ ಹೈದರಾಬಾದ್ನಲ್ಲಿ ನಡೆಯುತ್ತೆ. ಏಪ್ರಿಲ್ 22ರಂದು ಎಲ್ಎಸ್ಜಿ ವರ್ಸಸ್ ಆರ್ಆರ್ ನಡುವೆ ಲಕ್ನೋದಲ್ಲಿ ಪಂದ್ಯ ನಡೆದರೆ, ಏಪ್ರಿಲ್ 23ರಂದು ಎಂಐ ಮತ್ತು ಸಿಎಸ್ಕೆ ಮುಂಬೈನಲ್ಲಿ ಮುಖಾಮುಖಿಯಾಗುತ್ತವೆ. ಏಪ್ರಿಲ್ 24ರಂದು ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ಬೆಂಗಳೂರಿನಲ್ಲಿ ಪಂದ್ಯವಾದರೆ, ಏಪ್ರಿಲ್ 25ರಂದು ಡಿಸಿ ಮತ್ತು ಪಿಬಿಕೆಎಸ್ ದೆಹಲಿಯಲ್ಲಿ ಮುಖಾಮುಖಿಯಾಗಲಿವೆ. ಏಪ್ರಿಲ್ 25ರಂದೇ ಆರ್ಆರ್ ಮತ್ತು ಎಸ್ಆರ್ಎಚ್ ನಡುವೆ ಜೈಪುರ್ನಲ್ಲಿ ಎರಡನೇ ಪಂದ್ಯ ನಡೆಯಲಿದೆ. ಏಪ್ರಿಲ್ 26ರಂದು ಜಿಟಿ ವರ್ಸಸ್ ಸಿಎಸ್ಕೆ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 26ರಂದೇ ಎಲ್ಎಸ್ಜಿ ಮತ್ತು ಕೆಕೆಆರ್ ನಡುವೆ ಲಕ್ನೋದಲ್ಲಿ ಪಂದ್ಯ ನಡೆಯುತ್ತೆ. ಇನ್ನು ಏಪ್ರಿಲ್ 27ರಂದು ಡಿಸಿ ವರ್ಸಸ್ ಆರ್ಸಿಬಿ ದೆಹಲಿಯಲ್ಲಿ ಮುಖಾಮುಖಿಯಾದರೆ, ಏಪ್ರಿಲ್ 28ರಂದು ಪಿಬಿಕೆಎಸ್ ವರ್ಸಸ್ ಆರ್ಆರ್ ನಡುವೆ ನ್ಯೂ ಚಂಡೀಗಢ್ನಲ್ಲಿ ಪಂದ್ಯ ನಡೆಯುತ್ತೆ. ಏಪ್ರಿಲ್ 29ರಂದು ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಮುಂಬೈನಲ್ಲಿ ಪಂದ್ಯ ನಡೆದರೆ, ಏಪ್ರಿಲ್ 30ರಂದು ಜಿಟಿ ವರ್ಸಸ್ ಆರ್ಸಿಬಿ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗಲಿವೆ. ಇನ್ನು ಮೇ 1ರಂದು ಆರ್ಆರ್ ವರ್ಸಸ್ ಡಿಸಿ ನಡುವೆ ಜೈಪುರ್ನಲ್ಲಿ ಪಂದ್ಯ ನಡೆದರೆ, ಮೇ 2ರಂದು ಸಿಎಸ್ಕೆ ವರ್ಸಸ್ ಎಂಐ ನಡುವೆ ಚೆನ್ನೈನಲ್ಲಿ ಪಂದ್ಯ ನಡೆಯುತ್ತೆ. ಮೇ 3ರಂದು ಎಸ್ಆರ್ಎಚ್ ಮತ್ತು ಕೆಕೆಆರ್ ನಡುವೆ ಹೈದರಾಬಾದ್ನಲ್ಲಿ ಪಂದ್ಯ ನಡೆದರೆ, ಮೇ 3ರಂದೇ ಜಿಟಿ ಮತ್ತು ಪಿಬಿಕೆಎಸ್ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗಲಿವೆ. ಹಾಗೆಯೇ ಮೇ 4ರಂದು ಎಂಐ ವರ್ಸಸ್ ಎಲ್ಎಸ್ಜಿ ನಡುವೆ ಮುಂಬೈನಲ್ಲಿ ಪಂದ್ಯ ನಡೆಯುತ್ತೆ. ಮೇ 5ರಂದು ಡಿಸಿ ಮತ್ತು ಸಿಎಸ್ಕೆ ನಡುವೆ ದೆಹಲಿಯಲ್ಲಿ, ಮೇ 6ರಂದು ಎಸ್ಆರ್ಎಚ್ ಮತ್ತು ಪಿಬಿಕೆಎಸ್ ನಡುವೆ ಹೈದರಾಬಾದ್ನಲ್ಲಿ, ಮೇ 7ರಂದು ಎಲ್ಎಸ್ಜಿ ಮತ್ತು ಆರ್ಸಿಬಿ ನಡುವೆ ಲಕ್ನೋದಲ್ಲಿ, ಮೇ 8ರಂದು ಡಿಸಿ ಮತ್ತು ಕೆಕೆಆರ್ ನಡುವೆ ದೆಹಲಿಯಲ್ಲಿ, ಮೇ 9ರಂದು ಆರ್ಆರ್ ಮತ್ತು ಜಿಟಿ ಜೈಪುರದಲ್ಲಿ ಮುಖಾಮುಖಿಯಾಗಲಿವೆ. ಇನ್ನು ಮೇ 10ರಂದು ಸಿಎಸ್ಕೆ ಮತ್ತು ಎಲ್ಎಸ್ಜಿ ಚೆನ್ನೈನಲ್ಲಿ ಮುಖಾಮುಖಿಯಾದರೆ, ಮೇ 10ರಂದೇ ಆರ್ಸಿಬಿ ಮತ್ತು ಎಂಐ ರಾಯ್ಪುರದಲ್ಲಿ ಸೆಣಸಾಡಲಿವೆ. ಮೇ 11ರಂದು ಪಿಬಿಕೆಎಸ್ ವರ್ಸಸ್ ಡಿಸಿ ಧರ್ಮಶಾಲಾದಲ್ಲಿ ಮುಖಾಮುಖಿಯಾದರೆ, ಮೇ 12ರಂದು ಜಿಟಿ ವರ್ಸಸ್ ಎಸ್ಆರ್ಎಚ್ ಅಹಮದಾಬಾದ್ನಲ್ಲಿ ಸೆಣಸಾಡಲಿವೆ. ಮೇ 13ರಂದು ಆರ್ಸಿಬಿ ವರ್ಸಸ್ ಕೆಕೆಆರ್ ರಾಯ್ಪುರ್ನಲ್ಲಿ ಪಂದ್ಯವಾಡಿದರೆ, ಮೇ 14ರಂದು ಪಿಬಿಕೆಎಸ್ ವರ್ಸಸ್ ಎಂಐ ಧರ್ಮಶಾಲಾದಲ್ಲಿ, ಮೇ 15ರಂದು
ಎಲ್ಎಸ್ಜಿ ವರ್ಸಸ್ ಸಿಎಸ್ಕೆ ಲಕ್ನೋದಲ್ಲಿ ಮೇ 16ರಂದು, ಕೆಕೆಆರ್ ವರ್ಸಸ್ ಜಿಟಿ ಕೋಲ್ಕತಾದಲ್ಲಿ ಮೇ 17ರಂದು, ಪಿಬಿಕೆಎಸ್ ವರ್ಸಸ್ ಆರ್ಸಿಬಿ ಧರ್ಮಶಾಲಾದಲ್ಲಿ ಮೇ 17ರಂದೇ, ಡಿಸಿ ವರ್ಸಸ್ ಆರ್ಆರ್ ದೆಹಲಿಯಲ್ಲಿ ಮುಖಾಮುಖಿಯಾಗಲಿವೆ. ಇನ್ನು ಮೇ 18ರಂದು ಸಿಎಸ್ಕೆ ವರ್ಸಸ್ ಎಸ್ಆರ್ಎಚ್ ಚೆನ್ನೈನಲ್ಲಿ, ಮೇ 19ರಂದು ಆರ್ಆರ್ ವರ್ಸಸ್ ಎಲ್ಎಸ್ಜಿ ಜೈಪುರದಲ್ಲಿ, ಮೇ 20ರಂದು ಕೆಕೆಆರ್ ವರ್ಸಸ್ ಎಂಐ ಕೋಲ್ಕತಾದಲ್ಲಿ, ಮೇ 21 ಜಿಟಿ ವರ್ಸಸ್ ಡಿಸಿ ಅಹಮದಾಬಾದ್ನಲ್ಲಿ, ಮೇ 22ರಂದು ಎಸ್ಆರ್ಎಚ್ ವರ್ಸಸ್ ಆರ್ಸಿಬಿ ಹೈದರಾಬಾದ್ನಲ್ಲಿ ಮುಖಾಮುಖಿಯಾದರೆ, ಮೇ 23ರಂದು ಎಲ್ಎಸ್ಜಿ ಮತ್ತು ಪಿಬಿಕೆಎಸ್ ಲಕ್ನೋದಲ್ಲಿ, ಮೇ 24ರಂದು ಎಂಐ ವರ್ಸಸ್ ಆರ್ಆರ್ ನಡುವೆ ಮುಂಬೈನಲ್ಲಿ ಪಂದ್ಯ ನಡೆದರೆ, ಮೇ 24ರಂದು ಕೆಕೆಆರ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಕೋಲ್ಕತ್ತಾದಲ್ಲಿ ಪಂದ್ಯ ನಡೆಯಲಿದೆ. ಇವಿಷ್ಟು ಲೀಗ್ ಹಂತದ ಪಂದ್ಯಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ.